ಉಗ್ರಪ್ಪ ಅವರು ಧಮಕಿ ಹಾಕಿದಾರ, ಏನು ಸಿದ್ದರಾಮಯ್ಯ ನಡಗಿಸ್ಬಿಟ್ಟ ಹಂಚಿಬಿಟ್ಟ. ಸಿದ್ದರಾಮಯ್ಯ ಅವರು ಸಣ್ಣವ್ರನ್ರಿ, ಬಾಯಿ ಬರ್ತಿಟ್ಕೊಂತಾರೆ ನಾವು. ಅವ್ರಿಗೆ ಕಾನೂನು ಅರಿವಿದೆ, ಅವ್ರಿಗೂ ಕಾನೂನಿನ ಅರಿವಿದೆ. ಅದಕ್ಕೆ ಇಂಥದನ್ನು ಫೋಕಸ್ ಮಾಡೋದ್ರ ಮುಖಾಂತರ ಸಮಾಜದಲ್ಲಿ ಸಾಮರಸ್ಯವನ್ನು ಹಾಳು ಮಾಡ್ಬೋದು. ಇವತ್ತು ಏನು ಆ ಮನುಷ್ಯ ಯಾರು ಇದನ್ನು ಮಾತಾಡಿ ಹೋಗ್ಯಾರಲ್ಲ ಇಲ್ಲಿ ಬಂದು, ಅವ್ರಿಗೆ ನೈತಿಕತೆನೇ ಇಲ್ಲ. ಸಿದ್ದರಾಮಯ್ಯವ್ರ ಬಗ್ಗೆ ಮಾತಾಡಲಿಕ್ಕೆ, ಉಗ್ರಪ್ಪನವ್ರ ಬಗ್ಗೆ ಮಾತಾಡಲಿಕ್ಕೆ ಅವ್ರಿಗೆ ನೈತಿಕತೆನೇ ಇಲ್ಲ. ನಾವು ಜಗದೀಶ್ ಗುರುಮೂರ್ತಿ ಸಾಹೇಬರಲ್ಲಿ ವಿನಂತಿಯನ್ನು ಮಾಡ್ತೇವೆ, ತಾವು ತಕ್ಷಣವೇ ಕ್ಷಮೆಯನ್ನು ಕೇಳಬೇಕು. ಅಖಿಲ ಕರ್ನಾಟಕ ವಾಲ್ಮೀಕಿ ನಾಯಕ ಮಹಾಸಭಾ ಬಾಗಲಕೋಟೆ ಜಿಲ್ಲೆ ಘಟಕದ ವತಿಯಿಂದ ಇವತ್ತು ನಾವೇನು ಪತ್ರಿಕಾ ಪ್ರಕಟಣೆಯನ್ನು ಕರೆದಿದ್ದೀವಿ, ಈ ಸಭೆಗೆ ಆಗಮಿಸಿರ್ತಕ್ಕಂಥ ಎಲ್ಲ ಪತ್ರಿಕಾ ಮಾಧ್ಯಮದ ಎಲ್ಲ ಹಿರಿಯರಿಗೂ ಹಾಗೂ ಅಣ್ಣ ತಮ್ಮಂದಿರಿಗೂ ಹೃದಯಪೂರ್ವಕ ಸ್ವಾಗತವನ್ನು ಕೋರುತ್ತಾ ಎಲ್ಲರಿಗೂ ನಮಸ್ಕರಿಸುತ್ತಾ, ಈ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಹನುಮಂತ ಡೋಳಿಯವರೇ ಹಾಗೂ ಹಿರಿಯರಾಗಿರ್ತಕ್ಕಂಥ ಯಲ್ಲಪ್ಪನ ಕ್ಯಾತಿಗಿರಿಯವರೇ, ಕೃಷ್ಣಗೌಡ ಪಾಟೀಲ್ರಿ ಹಾಗೂ ಜಯರಾಜ್ ಹಾದಿಕರ್ ಅವರೇ ಹಾಗೂ ನಮ್ಮ ಮಯೂರ್ ಚೋರಿ ಅವರೇ, ಎಲ್ಲರಿಗೂ ನನ್ನ ನಮಸ್ಕಾರವನ್ನು ಸಲ್ಲಿಸುತ್ತಾ, ಆತ್ಮೀಯ ಪತ್ರಿಕಾ ಮಾಧ್ಯಮದ ಬಂಧುಗಳೇ, ತಮ್ಮಲ್ಲಿ ಇವತ್ತಿನ ವಿಷಯ ಏನಪ್ಪ ಅಂತಂದ್ರೆ, ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ಮತಕ್ಷೇತ್ರದ ಶಾಸಕರಾಗಿರ್ತಕ್ಕಂಥ ಜಗದೀಶ್ ಗುಡುಗಂಟಿ ಸಾಹೇಬರು ಮೊನ್ನೆ ಏನು ವಾಲ್ಮೀಕಿ ಜಯಂತಿ ದಿನದಂದು ವಾಲ್ಮೀಕಿಯವರ ಜಯಂತಿಯ ಭಾಷಣದಲ್ಲಿ ಇವತ್ತಿನ ದಿವಸ ವಾಲ್ಮೀಕಿಯವರು ಅವರ ಕುಟುಂಬ ನಿರ್ವಹಣೆ ಮಾಡುವಾಗ ಬೇಡಲಾಗದಂಥ ಕೆಲಸ ಮಾಡ್ತಿದ್ರು ಅಂಥೇಳಿ ನಿಂದನೆಯನ್ನು ಮಾಡಿದ್ದಾರೆ. ಅದನ್ನು ಈ ನಮ್ಮ ಬಾಗಲಕೋಟೆ ಅಖಂಡ ವಾಲ್ಮೀಕಿ ಜನಾಂಗ, ವಾಲ್ಮೀಕಿ ಸಮುದಾಯ ಅದನ್ನು ಖಂಡಿಸ್ತೀವಿ. ಯಾಕಪ್ಪ ಅಂತಂದ್ರೆ, ವಾಲ್ಮೀಕಿಯವರು ಆದಿ ಕಾಲದಲ್ಲಿ ಈ ಜಗತ್ತಿಗೆ ಒಂದು ರಾಮಾಯಣ ಕೊಡೋದ್ರ ಮುಖಾಂತರ ಸಂಸ್ಕೃತಿ ಮತ್ತು ಜನರ ಜೀವನ ಬದುಕು ಹೆಂಗಿರಬೇಕು ಅಂತ ರಾಮ ಲಕ್ಷ್ಮಣರನ್ನು ಸೃಷ್ಟಿ ಮಾಡೋದ್ರ ಮುಖಾಂತರ ನಮಗೆಲ್ಲ ಕಲಿಸಿದ್ದಾರೆ. ಅಂಥ ಮಹಾನ್ ವ್ಯಕ್ತಿಗಳಿಗೆ ಅಪಮಾನ ಮಾಡೋದಲ್ಲದೇ ಆ ಸಮಾಜದ ಜಯಂತಿ ದಿವಸ ಅವರು ಮಾತನಾಡಿರ್ತಕ್ಕಂಥ ಶಬ್ದ ಇವತ್ತಿನ ದಿವಸ ಸಮಾಜದ ಮತ್ತು ಯಾರು ಆದಿಕೆ ವಾಲ್ಮೀಕಿ ಮಹರ್ಷಿಯ ಅನುಯಾಯಿಗಳಿದ್ದಾರೆ, ಯಾರು ರಾಮಾಯಣವನ್ನು ಓದುತ್ತಾರೆ, ಅವ್ರಿಗೆಲ್ಲರಿಗೂ ಸಹಿತ ಇವತ್ತು ನೋವಾಗಿದೆ. ಅದಕ್ಕೆ ನಾವು ಜಗದೀಶ್ ಗುಡುಗುಂಟಿ ಸಾಹೇಬರಲ್ಲಿ ವಿನಂತಿಯನ್ನು ಮಾಡ್ತೇವೆ, ತಾವು ತಕ್ಷಣವೇ ಕ್ಷಮೆಯನ್ನು ಕೇಳಬೇಕು. ತಾವೇನು ತಪ್ಪು ಮಾತಾಡಿದರೆ ಅದರ ಕ್ಲಾರಿಫಿಕೇಷನ್ ಕೊಡಬೇಕು. ಕೊಡದೇ ಹೋದಲ್ಲಿ ನಮ್ಮ ಸಮಾಜ ಮುಂದಿನ ದಿನಗಳಲ್ಲಿ ಅವ್ರ ವಿರುದ್ಧ ಹೋರಾಟ ಮಾಡಬೇಕಾಗತ್ತೆ. ನಾನು ಜಗದೀಶ್ ಗುಡುಗುಂಟಿ ಸಾಹೇಬರಲ್ಲಿ ವಿನಂತಿಯನ್ನು ಮಾಡ್ತೀನಿ, ತಾವೇನು ಆ ಶಬ್ದವನ್ನು ಬಳಸಿರಿ, ಅದ್ರ ಕೂಡ ಕ್ಲಾರಿಫಿಕೇಷನ್ ಕೊಡೋದ್ರ ಮುಖಾಂತರ ಆ ಸಮಾಜದ ಬಗ್ಗೆ ತಮಗೇನು ಕಳಕಳಿದೆಯಲ್ಲ, ಆ ಮತಕ್ಷೇತ್ರದಲ್ಲಿ ಆಗ್ತಕ್ಕಂಥ ಸಮಾಜದ ಮೇಲೆ ಆಗ್ತಕ್ಕಂಥ ಅನ್ಯಾಯಗಳ ಬಗ್ಗೆ ಸ್ವಲ್ಪ ಗಮನ ಹರಿಸ್ಬೇಕು. ಯಾಕಪ್ಪ ಅಂತಂದರೆ, ಅಲ್ಲಿ ಜಮಖಂಡಿಯಲ್ಲಿ ಈಗಾಗಲೇ ನಕಲಿ ಜಾತಿ ಪ್ರಮಾಣ ಪತ್ರ ತೊಗೊಂಡವ್ರದ್ದು ಪ್ರೂಫ್ ಸಮೇತ ನಾವು ಇವತ್ತಿನ ದಿವಸ ತಹಸೀಲ್ದಾರಿಗೆ ಕೊಟ್ಟಿವಿ. ಅಲ್ಲಿ ಅದ್ರ ಬಗ್ಗೆ ಗಮನ ಹರಿಸ್ಬೇಕು, ಹೊರತಾಗಿ ಇಂಥ ಸಂದೇಶಗಳನ್ನು ಕೊಡೋದ್ರ ಮುಖಾಂತರ ಸಮಾಜದಲ್ಲಿ ಸಾಮರಸ್ಯವನ್ನು ಹಾಳು ಮಾಡಬಾರ್ದು ಅಂತೇಳಿ ಅವ್ರನ್ನ ವಿನಂತಿ ಮಾಡ್ಕೊತೀನಿ. ಅದಲ್ಲದೆ ಅವರು BJP ST ಘಟಕದ ಅಧ್ಯಕ್ಷರನ್ನು, ಅಲ್ಲಿ ಜಮಖಂಡಿ BJP ಘಟಕದ ಅಧ್ಯಕ್ಷರನ್ನು ಒಬ್ಬ ಬೇರೆ ಜಾತಿಯವನು ಮಾಡ್ಯಾರ. ನಕಲಿ ಜಾತಿ ಪ್ರಮಾಣ ಪತ್ರ ತೊಗೊಂಡವನು ಅಲ್ಲಿ ಅವರು ಆ BJP ಘಟಕದ ಅಧ್ಯಕ್ಷರನ್ನು ಮಾಡ್ಯಾರ. ಅದಕ್ಕೆ ನಾನು ಎಚ್ಚರಿಕೆ ಕೊಡ್ತೇನೆ ಜಗದೀಶ್ ಗುಡುಗಂಟಿ ಸಾಹೇಬರಿಗೆ ಮತ್ತು BJP ಪಕ್ಷಕ್ಕೆ, ತಕ್ಷಣ ಅದನ್ನು ರಿವೋಕ್ ಮಾಡಿ ಇದರ ಬಗ್ಗೆ ಹೇಳಿಕೆ ಕೊಟ್ಟು ಇದನ್ನು ಸರಿಪಡಿಸದೆ ಹೋದರೆ ವಾಲ್ಮೀಕಿ ಸಮಾಜ, ನಾವು ಪಕ್ಷಾತೀತ, ನಾವು ಯಾರಿಗೆ ಯಾವ ಪಕ್ಷಕ್ಕೆ ಹೆದರೋದಿಲ್ಲ, ಯಾರ್ದು ನಮಗೆ ಮುಲಾಜಿಲ್ಲ. ನಮ್ಮ ಸಮಾಜಕ್ಕೆ ಅನ್ಯಾಯ ಆದ್ರೆ ಅದನ್ನು ನಾವು ಆ ಸಂವಿಧಾನಬದ್ಧ ಹಕ್ಕು ಐತಿ ನಾವು ಕೇಳೋದು. ಅದಕ್ಕೆ ಗುಡುಗುಂಟಿ ಸಾಹೇಬ್ರ ತಕ್ಷಣ ಇವೇನು ನಕಲಿ ಜಾತಿ ಪ್ರಮಾಣ ಪತ್ರವನ್ನು ಎಲ್ಲ ಸರಿ ಮಾಡ್ತೀನಿ ಅಂಥೇಳಿ ಮತ್ತೆ ತಾವು ಕೊಟ್ಟಿರ್ತಕ್ಕಂಥ ಹೇಳಿಕೆಯನ್ನು ಆಧರಿಸಿ ಕ್ಷಮೆ ಕೇಳಬೇಕಂತೇಳಿ ವಿನಂತಿ ಮಾಡ್ಕೊಳ್ತೀನಿ. ಅದೇ ರೀತಿಯಾಗಿ ಇವತ್ತು ನಮ್ಮ ರಾಜ್ಯದಲ್ಲಿ ಮೊನ್ನೆ ನಡೆದಂಥ ವಾಲ್ಮೀಕಿ ಜಯಂತಿ ಸಭೆಯಲ್ಲಿ ಇವತ್ತು ಬೆಂಗಳೂರಿನಲ್ಲಿ ನಡೆದಂಥ ಕಾರ್ಯಕ್ರಮದಲ್ಲಿ ಸನ್ಮಾನ್ಯ ಶ್ರೀ ಉಗ್ರಪ್ಪ ಸಾಹೇಬರು ಭಾಷಣದಲ್ಲಿ ಇವತ್ತಿನ ದಿವಸ ನಮ್ಮ ಸಿದ್ದರಾಮಯ್ಯ ಸಾಹೇಬರಿಗೆ, ನಮ್ಮ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಏನು ಇವತ್ತು ನಮ್ಮ ಮೀಸಲಾತಿಯಲ್ಲಿ ಬೇರೆ ಬೇರೆ ಜಾತಿಗಳನ್ನ ಸೇರಿಸೋದ್ರಿಂದ ನಮಗೇನು ತೊಂದರೆ ಆಗುತ್ತೆ ಅನ್ನೋದನ್ನು ಹೇಳಿದ್ದಾರೆ. ಹೇಳುವಾಗ ಇವತ್ತಿನ ದಿವಸ ನಮ್ಮ ತಾಟ್ನಲ್ಲಿ ಅನ್ನವನ್ನು ಕಿತ್ಕೋಬೇಡಿ ಅಂತ ಹೇಳಿದ್ದಾರೆ.
ಅದು ನಾಡಿನ ದೊರೆ, ಅವ್ರು ಕೇಳ್ತಕ್ಕಂಥ ಹಕ್ಕದು. ಅವ್ರೇನು ಸಿದ್ದರಾಮಯ್ಯವರಿಗೆ ಭಾಳ ಮಂದಿ ಇಲ್ಲಿ ಪ್ರೆಸ್ ಮೀಟ್ ಮಾಡಿ ಹೋಗಿದ್ದಾರೆ, ಭಾಳ ಮಂದಿ ಸ್ಟೇಟ್ಮೆಂಟ್ಗಳನ್ನು ಕೊಡ್ತಿದ್ದಾರೆ. ಉಗ್ರಪ್ಪ ಅವರು ಧಮಕಿ ಹಾಕಿದ್ದಾರೆ, ಏನು ಸಿದ್ದರಾಮಯ್ಯ ನಡಿಗಿಬಿಟ್ಟ, ಸಿದ್ದರಾಮಯ್ಯ ನಡಗಿಸ್ಬಿಟ್ಟ, ಹಂಚಿಬಿಟ್ಟ. ಸಿದ್ದರಾಮಯ್ಯ ಅವ್ರು ಸಣ್ಣವ್ರೇನ್ರಿ, ಬಾಯಿ ಬಟ್ಟು ಇಟ್ಕೊಂತಾರೆ ನಾವು. ಅವ್ರಿಗೆ ಕಾನೂನು ಅರಿವಿದೆ, ಅವ್ರಿಗೂ ಕಾನೂನಿನ ಅರಿವಿದೆ. ಅದಕ್ಕೆ ಇಂಥದನ್ನು ಫೋಕಸ್ ಮಾಡೋದ್ರ ಮುಖಾಂತರ ಸಮಾಜದಲ್ಲಿ ಸಾಮರಸ್ಯವನ್ನು ಹಾಳು ಮಾಡ್ಬೋದು. ಇವತ್ತು ಏನು ಆ ಮನುಷ್ಯ ಯಾರು ಇದನ್ನು ಮಾತಾಡಿ ಹೋಗ್ಯಾರಲ್ಲ ಇಲ್ಲಿ ಬಂದು, ಅವ್ರಿಗೆ ನೈತಿಕತೆನೇ ಇಲ್ಲ. ಸಿದ್ದರಾಮಯ್ಯವ್ರ ಬಗ್ಗೆ ಮಾತಾಡಲಿಕ್ಕೆ, ಉಗ್ರಪ್ಪನವ್ರ ಬಗ್ಗೆ ಮಾತಾಡಲಿಕ್ಕೆ ಅವ್ರಿಗೆ ನೈತಿಕತೆನೇ ಇಲ್ಲ. ಸಿದ್ದರಾಮಯ್ಯನವರು ರಾಜಕೀಯ ಅಸ್ತಿತ್ವ ಕಳೆದುಕೊಂತಾರೆ ಅಂತೇಳಿ ತಿಳಿದು ಬಂದಾಗ ಬದಾಮಿ ಮತಕ್ಷೇತ್ರಕ್ಕೆ ಬಂದು ರಾಜಕಾರಣ MLAಗೆ ನಿಂತಾಗ ಅದೇ ಉಗ್ರಪ್ಪನವ್ರು ಹಗಲಿ ರಾತ್ರಿ ಗುಳಗೋಡು ಭಾಗದಲ್ಲಿ ಎಲ್ಲ ಅಡ್ಡಾಡಿ ಇವತ್ತು ದಿವಸ ಸಿದ್ದರಾಮಯ್ಯ ಗೆಲ್ಲಿಸಿದ್ದಾರೆ. ಸಿದ್ದರಾಮಯ್ಯನವ್ರಿಗೆ ಈ ಉಗ್ರಪ್ಪರ ಕೊಡುಗೆ ಭಾಳ ಇದೆ. ಅವ್ರನ್ನ ಯಾವ ರೀತಿ ಆದರೂ ಕೇಳ್ತಾರೆ, ಅವ್ರು ನಮ್ಮ ಸಮಾಜಕ್ಕೆ ಅನ್ಯಾಯ ಮಾಡಬೇಡಿ, ನಾವು ನಿಮ್ಮ ಹಿಂದೆ ಬಂದಿದ್ದೀವಿ, ನಿಮ್ಮ ನಂಬ್ಕೊಂಡು ಬಂದಿದ್ವಿ, ಅಹಿಂದ ಅಂತ ಬಂದಾಗ ಈ ರಾಜ್ಯದಲ್ಲಿ ನಿಮ್ಮ ಹೆಗಲಿಗೆ ಕೊಟ್ಟು ನಿಂತಿರ್ತಕ್ಕಂಥ ಏಕೈಕ ಸಮಾಜ ವಾಲ್ಮೀಕಿ ಸಮಾಜ, ಉಗ್ರಪ್ಪ ಮತ್ತು ಜಾರಕಿಹೊಳಿ ಸಮಾಜ ಅಂತ ಕೇಳ್ತಾರೆ. ಅವ್ರಿಗೆ ಹಾಕಿದೆ, ನಿನಗೇನು ಹಾಕಿದೆಯಪ್ಪ, ನೀನು ಅದೇ ಸಿದ್ದರಾಮಯ್ಯನಿಗೆ ಓಟ್ ಹಾಕ್ಬೇಡ ಅಂತೇಳಿ ಅದೇ ಬದಾಮಿ ಮತಕ್ಷೇತ್ರ ಹೇಳ್ಕೊಂತ ಅಡ್ಡಾಡಿದಿ. ನಾನು ಕುರು ಸಮುದಾಯದ ಬಂಧುಗಳಲ್ಲಿ ವಿನಂತಿ ಮಾಡ್ಕೊತೀನಿ, ಇಂಥ ಬಾಯಿ ಚಪ್ಪಲ ಇರ್ತಕ್ಕಂಥವ್ರನ್ನ ನಂಬೇಡಿ. ನಿಮಗೂ ಹಕ್ಕಿದೆ, ನೀವು ಕೇಳಿ. ಕಾನೂನುಬದ್ಧವಾಗಿ ನಿಮ್ಮನ್ನು ಕುರುಬ ಸಮಾಜ, ಕೋಳಿ, ಕಬ್ಬಲಿಗೆ ಎಲ್ಲರನ್ನೂ ಕಾನೂನುಬದ್ಧವಾಗಿ ಕುಲಶಾಸ್ತ್ರ ಅಧ್ಯಯನ ಮಾಡಿ ಎಷ್ಟಿಗೆ ಸೇರಿಸಿದ್ರೆ ನಾವು ಸ್ವಾಗತವನ್ನು ಮಾಡ್ತೀವಿ, ನೀವು ನಾವು ಅಣ್ಣತಮ್ಮರು. ಆದರೆ ಇಂಥ ಬಾಯಿ ಚಪ್ಪಲದ ಮಂದಿನ ನಂಬಕ್ಕೆ ಹೋಗಬೇಡಿ. ನಾನು ಇನ್ನೊಂದು ವಿಷಯದಲ್ಲಿ ಗಂಭೀರವಾಗಿದೆ. ಏನಪ್ಪ ಅಂತಂದರೆ, ಉಗ್ರಪ್ಪನವರು ಇವತ್ತಿನ ದಿವಸ ಏನು ಹೇಳಿದಾರೆ, ನಾವು 3% 82ರಲ್ಲಿ ನಾವು ST ಬಂದ್ವಿ, BTದಲ್ಲಿದ್ವಿ, ST ಆದ್ವಿ. ಆಮೇಲೆ 82ರಿಂದ ಇಲ್ಲಿ 3 ದಶಕಗಳು 30 ವರ್ಷಗಳ ಕಾಲ ನಾವು 3% ಬಂದಿದ್ದೀವಿ. 3%ದಲ್ಲಿ ಎಷ್ಟು ಮಂದಿ ಬಂದಿದ್ದೀವಿ ಅಂದರೆ ಅದರಲ್ಲಿ 50 ಜನಾಂಗಗಳಿದೆ. ಬರೀ ವಾಲ್ಮೀಕಿ ಜನಾಂಗ ಒಂದೇ ಇದೆಯಾ? 50 ಜನಾಂಗಗಳಿದೆ. 50 ಜನಾಂಗಗಳು 30 ವರ್ಷ 3%ದಲ್ಲಿ ಬಂದಿದ್ದೀವಿ. ಈಗ ಜನಗಣತಿಯ ಆಧಾರದ ಮೇಲೆ ಅವ್ರಿಗೆ ಮೀಸಲಾತಿ ಕೊಡಬೇಕಂತ ಕಾನೂನಲ್ಲಿ ಇದೆ. ಆ ಹಕ್ಕನ್ನು ಕೇಳ್ತಾ ಇದ್ದೀವಿ. 30 ವರ್ಷದ ನಂತರ ನೀವು ನಮಗೆ 7% ಮಾಡಿದ್ದೀರಿ. ಇಲ್ಲಿವರೆಗೆ ಯಾಕೆ ನೀವು ಈ ಸ್ಪೀಡ್ ಇದ್ದಿಲ್ಲ ನಿಮ್ಮ ಕಡೆ? ಎಷ್ಟಿಗೆ ಸೇರ್ಬೇಕಂತೇಳಿ ಅವಾಗ 3% ಇದ್ದರೂ ನಾವು ಹೋರಾಟ ಮಾಡ್ತಾ ಇದ್ವಿ. 50 ಕಾಸ್ಟ್ಗಳನ್ನ ಕರ್ಕೊಂಡು ನಾವು ಹೋರಾಟ ಮಾಡ್ತೀನಿ. ನಾವಿನ್ನ 7% ಉಣ್ಣಾಕ ಚಲೋ ಮಾಡಿಲ್ಲ. ಅದಕ್ಕೆ ದಯವಿಟ್ಟು ಉಗ್ರಪ್ಪನವರ ಏನು ಮಾತಾಡಿದ್ದಾರೆ, ಅವರು ಕಾನೂನುಬದ್ಧವಾಗಿ ಮಾತಾಡಿದ್ದಾರೆ, ಅವ್ರ ಹಕ್ಕಿದೆ. ಸಿದ್ದರಾಮಯ್ಯನವ್ರನ್ನ ಅವರು ಕೇಳ್ತಕ್ಕಂಥ ಶಕ್ತಿ ಅವ್ರಿಗಿದೆ. ಅವರು ಸಿದ್ದರಾಮಯ್ಯನವ್ರಿಗೆ ಅವ್ರು ದುಡಿದಿದ್ದಾರೆ. ಸಿದ್ದರಾಮಯ್ಯನವರು ಈ ರಾಜ್ಯದಲ್ಲಿ 2 ಸಲ ಮುಖ್ಯಮಂತ್ರಿ, ಉಗ್ರಪ್ಪರ ಪಾತ್ರ ಇದೆ. ಅದನ್ನು ನೀವು ತಿರುಚಿ ಹೇಳಿ ಸಮಾಜಗಳಲ್ಲಿ ಸಾಮರಸ್ಯವನ್ನು ಹಾಳು ಮಾಡಬಾರ್ದು ಅಂತೇಳಿ ಅವರಲ್ಲಿ ವಿನಂತಿ ಮಾಡ್ಕೊಳ್ತೇನೆ. ಮತ್ತು ಇನ್ನು ಮುಂದೆ ಯಾರಾದರೂ ಉಗ್ರಪ್ಪವ್ರ ಬಗ್ಗೆ ಇಂಥ ಏನಾದರೂ ಹೇಳಿಕೆಗಳನ್ನು ಕೊಟ್ಟರೆ ನಾವು ನಾಯಕ ಜನಾಗಿ ಇಡೀ ರಾಜ್ಯದಲ್ಲಿ ಉಗ್ರಪ್ಪನವರು ಹಿಂದೆ ನಿಲ್ತೇವೆ. ಎಲ್ಲ ರೀತಿಯ ಹೋರಾಟಗಳನ್ನು ಉಗ್ರಪ್ಪನವ್ರ ಪರ ಮಾಡಲಿಕ್ಕೆ ನಾವು ರೆಡಿ ಇದ್ದೀವಿ ಅಂತಕ್ಕಂಥ ವಿಚಾರವನ್ನು ನಾನು ಇಲ್ಲಿ ವ್ಯಕ್ತಪಡಿಸ್ತಾ ಇದ್ದೀನಿ. ಅದೇ ರೀತಿ ಹೀಗೆ ಜಾತಿಗಳನ್ನು ST ಜಾತಿಗೆ ಸೇರಿಸಲಿಕ್ಕೆ ಹೊರಟಿರ್ತಕ್ಕಂಥವ್ರು ಸನ್ಮಾನ್ಯ ಖರ್ಗೆ ಅವರು, ಸಿದ್ದರಾಮಯ್ಯವರು, ನಾವು ಕೋಳಿ, ಕಬ್ಬಲಿಗ, ಕುರುಬ ಸಮಾಜವನ್ನು ಸೇರಿಸ್ತೀರಿ ಅಂತ ಹೇಳ್ತಾರೆ. ಅದು ಎಷ್ಟು ಆಸಕ್ತಿ ತೋರಿಸ್ಕೊಂಡು ಹೇಳ್ತಿರಲ್ಲ, ನಾವು ಮೊದಲು ನೀವು ಸರಿ ಮಾಡಬೇಕಾಗಿದ್ದು ಏನು ಅಂತಕ್ಕಂಥದ್ದನ್ನು ಹೇಳ್ತೀವಿ. 50 ಜಾತಿಗಳಿದ್ದಾವೆ ಎಲ್ಲಿ? ST ಸಮುದಾಯದಲ್ಲಿ. ಬರೀ ವಾಲ್ಮೀಕಿ ಜನಾಂಗ ಅಷ್ಟೇ ಇಲ್ಲ, ಬೇರೆ ಬೇರೆ ಜಾತಿಗಳಿದ್ದಾವೆ. ಆ ಜಾತಿಗಳ ಪರಿಸ್ಥಿತಿ ಏನಿದೆ ಅನ್ನೋದು ಮೊದಲು ಅರ್ಥ ಮಾಡ್ಕೊಳ್ಳಿ. ನಮ್ಮ ಜಾತಿ ಪರಿಸ್ಥಿತಿ ಏನಿದೆ ಅನ್ನೋದನ್ನು ಅರ್ಥ ಮಾಡ್ಕೊಳ್ಳಿ. ಇವತ್ತಿನ ದಿವಸ ಸಿದ್ದರಾಮಯ್ಯನವ್ರು 2 ಸರಿ ಮುಖ್ಯಮಂತ್ರಿ ಆಗಿದ್ದಾರೆ. ಇವತ್ತು ನಾನು ಬಾಗಲಕೋಟೆ ಜಿಲ್ಲೆಯಲ್ಲಿ ಸೀಮಿತವಾಗಿ ಮಾತಾಡ್ತೀನಿ ಬಂಧುಗಳೇ. ಅಖಂಡ ಬಿಜಾಪುರ ಜಿಲ್ಲಾ ಇದ್ದಾಗಿನಿಂದ ಇಲ್ಲಿವರೆಗೂ ಕಾಂಗ್ರೆಸ್ ಪಕ್ಷದ ಕೊಡುಗೆ ವಾಲ್ಮೀಕಿ ಸಮಾಜಕ್ಕೆ ಏನು? ಇಲ್ಲಿ ಎಲ್ಲ ಸಮಾಜಗಳು MP ಆಗಿದ್ರಿ, MLA ಆಗಿದ್ರಿ, ನಿಗಮ ಮಂಡಳಿ ಆಗಿದ್ರಿ, ನಿಗಮ ಬೋರ್ಡ್ ಡೈರೆಕ್ಟರ್ ಆಗಿದ್ರಿ, ZP ಅಧ್ಯಕ್ಷರಾಗಿದ್ರಿ. ಆದರೆ ಈ ಕಾಂಗ್ರೆಸ್ ಪಕ್ಷ ಈ ಬಾಗಲಕೋಟೆ ಜಿಲ್ಲೆಯಲ್ಲಿ ನಮ್ಮ ವಾಲ್ಮೀಕಿ ಸಮಾಜಕ್ಕೆ ಕೊಡುಗೆ ಏನು? ಶೂನ್ಯ ಕೊಡುಗೆ. ಇವತ್ತು ಅನ್ಯತಾ ಭಾವಿಸಬಾರ್ದು ಯಾರು. ಇವತ್ತು ಬಾಗಲಕೋಟೆ ಜಿಲ್ಲೆಯಲ್ಲಿ ನೇಕಾರ 2ರಿಂದ 3 ಮಂದಿ ನಿಗಮ ಮಂಡಳಿ ಅಧ್ಯಕ್ಷರಾದರು. ಸ್ವಾಮಿಗಳು
ನಮ್ಮ ಅಣ್ಣ ನಂಜನಮಠವ್ರು ಆದ್ರಲ್ಲ, ಸ್ವಾಮಿಗಳು ಇವತ್ತು 2ರಿಂದ 3 ಸಲ ನಿಗಮ ಮಂಡಳಿ ಆದರು, ಮುಸಲ್ರು ಮಾಡ್ರ ಆದರು, ಎಲ್ಲ ಜಾತಿಯವರು ಆದರು. ನಾವೇನು ಕೇಳಕತ್ತೀವಿ ನಿಮಗೆ? MLA MP ಬಿಟ್ಟು ಕೊಡ್ರಪ್ಪ ನಿಮ್ಮ ಅಂತ ಕೇಳಕತ್ತಿಲ್ಲ. ಕೆಳಗೆ ಬರ್ತಕ್ಕಂಥ ಸ್ಥಾನಮಾನಗಳನ್ನ ಕೊಟ್ಟು ನಮ್ಮ ಸಮಾಜವನ್ನು ಮುಖ್ಯವಾಗಿ ತುಂಬರಿ. ಬಾಗಲಕೋಟೆ ಜಿಲ್ಲೆ ಒಳಗೆ ಒಂದು ಬೋರ್ಡ್ ಡೈರೆಕ್ಟರ್ ಮಾಡೋಕ್ಕಾಗಿಲ್ಲ ಈ ಕಾಂಗ್ರೆಸ್ ಪಕ್ಷಕ್ಕೆ. ಮತ್ತು ಮಾತಾಡ್ತೀರಿ ಈ ವಾಲ್ಮೀಕಿ ಸಮಾಜದ ಬಗ್ಗೆ. ನಾನು ಸಿದ್ದರಾಮಯ್ಯನವ್ರಿಗೆ ತಮ್ಮ ಮುಖಾಂತರ ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ಸಿದ್ದರಾಮಯ್ಯನವರು ಈ ಬಾಗಲಕೋಟೆ ಜಿಲ್ಲೆಗೆ ನಾಳೆ ಇಲ್ಲ ನಾಳೆ ಬರ್ತಾ ಇದ್ದಾರೆ. ನಾನು ಇಡೀ ವಾಲ್ಮೀಕಿ ಸಮಾಜ, ಜಿಲ್ಲಾ ವಾಲ್ಮೀಕಿ ಸಮಾಜವನ್ನು ಕರ್ಕೊಂಡು ಹೋಗಿ ಅವ್ರ ವಿರುದ್ಧ ಗೆರವು ಹಾಕಿ ಪ್ರತಿಭಟಿಸ್ತೇನೆ. ನಮ್ಮ ಹಕ್ಕುಗಳನ್ನು ನಾನು ಕೇಳ್ತೀನಿ ಸಿದ್ದರಾಮಯ್ಯನವ್ರನ್ನ. ನೀವು ಅತಂತ್ರ ಸ್ಥಿತಿಯಲ್ಲಿದ್ದಾಗ, ನೀವು ಚಾಮುಂಡಿ ಹೆಸರಲ್ಲಿ ಸೋಲ್ತೀವಿ ಅಂದಾಗ ಬದಾಮಿಯಲ್ಲಿ ನಿಮ್ಮ ಜೊತೆ ಚುನಾವಣೆ ಮಾಡಿದವ್ರು ನಾನು ಒಬ್ಬೋದಿನಿ. ನನ್ನನ್ನು ಕರ್ಕೊಂಡು ಚುನಾವಣೆ ಮಾಡಿದವರು ನಮ್ಮ ರಾಜ್ಯ ನಾಯಕರಿದ್ದರು, ಉಗ್ರಪ್ಪ ಮತ್ತು ಜಾರಕಿಹೊಳಿ ಅವರು. ಆದರೆ ನೀವು ಬಾಗಲಕೋಟೆ ಜಿಲ್ಲೆಯಲ್ಲಿ ಗುರುತರವಾದಂಥ ಏನು ಸ್ಥಾನಮಾನವನ್ನು ವಾಲ್ಮೀಕಿ ಸಮಾಜಕ್ಕೆ ಕೊಟ್ಟಿದ್ದೀರಿ ನೀವು ಕಾಂಗ್ರೆಸ್ನವರು. ಈಗ ಮಾತಾಡ್ತೀರಿ ನೀವೆಲ್ಲ. ಬರ್ರಿ ಕಾಂಗ್ರೆಸ್ ಪಕ್ಷಕ್ಕೆ. ಇಲ್ಲಿ 4 ಮತಕ್ಷೇತ್ರಗಳಲ್ಲಿ ನಾವು ಮುಖ್ಯವಾಹಿನಿಯಲ್ಲಿದ್ದೀವಿ. ಬಾಗಲಕೋಟೆ, ಬದಾಮಿ, ಬೀಳ್ಗಿ, ಮುಧೋಳ 4-5 ಕ್ಷೇತ್ರಗಳಲ್ಲಿ ನಾವು ಇವತ್ತು ನಿರ್ಣಾಯಕರಾಗಿದ್ದೀವಿ ರೀ. ಒಬ್ಬರಿಗೆ ಒಂದು ಬೋರ್ಡ್ ಡೈರೆಕ್ಟ್ ಮಾಡೋಕ್ಕಾಗಿಲ್ಲ ಈ ಕಾಂಗ್ರೆಸ್ ಪಕ್ಷಕ್ಕೆ. ಇವ್ರು ನಮ್ಮ ಹಿತ ಕಾಪಾಡ್ತಾರ? ಇವ್ರು ಜಾತಿ ಜಗಳ ಹಚ್ಚೋಗ್ತಾರೆ. ಇವರು ಜಾತಿ ಜಗಳ ಹಚ್ಚೋಗ್ತಾರೆ. ಅದಕ್ಕೆ ನಾನು ದಯವಿಟ್ಟು ಈ ಕಾಂಗ್ರೆಸ್ ಪಕ್ಷಕ್ಕೆ ವಿನಂತಿ ಮಾಡ್ಕೊತೇನೆ, ನೀವೇನಾದರೂ ಈ ಬೇರೆದವ್ರನ್ನ ಎಷ್ಟಿಗೆ ಸೇರಿಸ್ತೀನಿ ಅಂತ ಹೇಳ್ತೀರಲ್ಲ, ಬಾಗಲಕೋಟೆ ಜಿಲ್ಲೆಯಲ್ಲಿ ನಮಗೆ ಸ್ಥಾನಮಾನಗಳು ಸಿಕ್ಕಿಲ್ಲ. ಮೊದಲು ಅದ್ರ ಬಗ್ಗೆ ಸಿದ್ದರಾಮಯ್ಯನವರು ಮತ್ತು ಇವರು ಯಾರು ಖರ್ಗೆ ಅವ್ರು ಮಾತಾಡಬೇಕಾಗೈತಿ. ಅದಕ್ಕೆ ಅದು ಅಲ್ಲದೆ ಈಗ ಬೇರೆ ಜಾತಿಗಳನ್ನ ನಮ್ಮಲ್ಲಿ ಸೇರಿಸ್ತಾರಲ್ಲ, 50 ಜಾತಿಗಳ ಒಳಗೆ ನಾವು ಒಬ್ಬರೇ ಉಣ್ಣಾಕತ್ತಿಲ್ಲ ವಾಲ್ಮೀಕಿ ಸಮಾಜದವರು. ಅಲ್ಲಿ ಜೇನು ಕುರುಬ, ಕಾಡು ಕುರುಬ, ಕುರುಬ, ಹರಿಣ ಶಿಕಾರು, ಟೆಕ್ಕಿಪಕ್ಕಿ, ಮೇದಾರ ಸಾಕಷ್ಟು ಸಮುದಾಯಗಳು ಎಸ್ಟಿಗಳನ್ನು ಅನುಭವಿಸ್ತಾ ಇದೆ. ನಾವು ಯಾರು ಇದ್ದರೂ ಸ್ಟೇಟ್ಮೆಂಟ್ ಕೊಟ್ಟಿದ್ದೀವ? ಇಲ್ಲ. ಅವರು 50% ನಮ್ಮ 7%ನಲ್ಲೇ ಈಗ ಹಕ್ಕನ್ನು ತೊಗೊಳ್ತಾ ಇದ್ದಾರೆ. ನಾವು ಅವ್ರು ಕಡಿಮೆ ಇದ್ದಾರೆ ಜನ, ಅವರು ಕಡಿಮೆ ಕೊಡಿ ಅಂತ ಹೇಳ್ತಾ ಇದ್ವಿ. ಅವ್ರವ್ರ ಹೋರಾಟಗಳನ್ನ ಅವ್ರು ಮಾಡ್ತಾ ಇದ್ದಾರೆ. ಆದರೆ ನಮಗೆ ತೊಂದರೆ ಆಗೋದು ಈಗ ಸಣ್ಣ ಪುಟ್ಟ ಸಮುದಾಯಗಳ ಇದ್ರೂ ಸಹಿತ ನಾವು ಸುಮ್ಮನೆ ಹೊಂಟಿದ್ದೀವಿ. ನಾವು ಇನ್ಮೇಲೆ ಈ ರಾಜ್ಯದಲ್ಲಿ ಕೇಳಬೇಕಾಗತ್ತ, ನಮಗೂ ಒಳ ಮೀಸಲಾತಿಯನ್ನು ಕೊಡ್ರಿ ಅಂತೇಳಿ. ಅದಕ್ಕೆ ಸಿದ್ದರಾಮಯ್ಯನವರು ST ಒಳ ಮೀಸಲಾತಿ ಮಾಡ್ರಿ ಅಂತಕ್ಕಂಥ ಹುನ್ನಾರವನ್ನು ಏನು ಹಾದಿಯನ್ನು ಹಾಕಿಕೊಟ್ಟಂಗಾಗತ್ತೆ. ಬೇರೆ ಜಾತಿಗಳನ್ನ ಸೇರಿಸಿದ್ರೆ, ಬೇರೆ ಜಾತಿಗಳನ್ನ ತಾವು ಇಲ್ಲಿ ಸೇರಿಸಿದ್ರೆ ನಾವು ಒಳ ಮೀಸಲಾತಿಯನ್ನು ಕೇಳಬೇಕಾಗತ್ತೆ. ಮೂಲ STಗಳು ಯಾರು ಬೇಕಂತ ಕೇಳಬೇಕಾಗತ್ತೆ. ಅದಕ್ಕೆ ಉತ್ತರನ ಈ ಸರ್ಕಾರ ಕೊಡಬೇಕಾಗತ್ತೆ. ಅದಕ್ಕೆ ಇವತ್ತು ನಾವೇನು ಈ ಕೋಳಿ ಕಬ್ಬಲಿಗ ಸಮಾಜಗಳನ್ನ ಸೇರಿಸ್ತಾರಲ್ಲ, ಅದಕ್ಕೆ ಮೊದಲು ಈ ಸರ್ಕಾರಕ್ಕೆ ಒಂದು ಸವಾಲು ಹಾಕ್ತೀನಿ ನಾನು. ಏನು 5 ಲಕ್ಷ ನಕಲಿ ಜಾತಿ ಪ್ರಮಾಣ ಪತ್ರ ಅದಾವಲ್ಲ, ಅವನು ಮೊದಲು ರದ್ದು ಮಾಡಿರಿ. ಅವ್ರ ಮೇಲೆ ಕಾನೂನು ಕ್ರಮ ತಗೋರಿ. ತಮಗೆ ಇವತ್ತು ಒಂದು ಆದೇಶ ಪ್ರತಿಯನ್ನು ತೋರಿಸ್ತೀನಿ ನಾನು. ಏನಪ್ಪ ಅಂತಂದ್ರೆ, ಇವತ್ತು ಕೋರ್ಟ್ ಆದೇಶ ಮಾಡಿದೆ. ಕೋರ್ಟ್ ಆದೇಶ ಮಾಡಿ, ಸುಪ್ರೀಂ ಕೋರ್ಟ್ ಆದೇಶ ಇದೆ. ಎಲ್ಲೆಲ್ಲಿ ನಕಲಿ ಜಾತಿ ಪ್ರಮಾಣ ಪತ್ರ ಎಲ್ಲ DC ಅವ್ರಿಗೆ ಆರ್ಡ್ರ್ ಇದೆ, ಸರ್ಕಾರಕ್ಕೆ ಆದರೂ ಆರ್ಡ್ರ್ ಇದೆ. ಸರ್ಕಾರ ಈ ಕೋರ್ಟಿನ ಆದೇಶವನ್ನು ಸಹಿತ ಉಲ್ಲಂಘನೆ ಮಾಡ್ತಾ ಇದ್ದೀರಿ. ನೀವು ಏನು ಮಾಡಬೇಕಾಗಿತ್ತು ಆ ಕೆಲಸ ಮಾಡ್ರಿ. ಮೊದಲು ಈ ಕೋರ್ಟ್ ಆದೇಶನ ಉಲ್ಲಂಘನೆ ಮಾಡಕತ್ತೀರಿ. ಇದನ್ನು ವಾಲ್ಮೀಕಿ ಸಮಾಜ ಸಹಿಸ್ಬೇಕಾ? ಅದಕ್ಕೆ ದಯವಿಟ್ಟು ಈಗೇನು ನೀವು ಮೊದಲ ಯಾರ್ಯಾರು ಸೇರಿಸ್ತೀರೋ ಅದ್ರ ಕುಲಶಾಸ್ತ್ರ ಅಧ್ಯಯನ ಮಾಡಿ, ಅಧ್ಯಯನದ ರಿಪೋರ್ಟನ್ನು ನೀವು ಕಳಿಸ್ರಿ ಸರ್ಕಾರಕ್ಕೆ, ಕೇಂದ್ರ ಸರ್ಕಾರಕ್ಕೆ. ಅದು ಸೇರಿಸುತ್ತೋ ಬಿಡುತ್ತೋ ಕೇಂದ್ರ ಸರ್ಕಾರಕ್ಕೆ ಬಿಟ್ಟಿದ್ದು. ಕೇಂದ್ರ ಸರ್ಕಾರ ಒಂದು ವೇಳೆ ಸೇರಿಸಿದ್ರೆ ಅವ್ರ ಮೀಸಲಾತಿಯನ್ನು ಅದರಲ್ಲಿ ಸೇರಿಸ್ರಿ ಅಂತ ನಾವು ಕೇಂದ್ರ ಸರ್ಕಾರದ ವಿರುದ್ಧ ರಾಜ್ಯ ಸರ್ಕಾರದ ಹೋರಾಟ ಮಾಡ್ತೀವಿ. ಆದರೆ ನೀವು ಮೊದಲು ಮಾಡಬೇಕಾಗಿರೋದು ಇದನ್ನು, ಈ ಕೆಲಸನ. ಅದಕ್ಕೆ ನಕಲಿ ಜಾತಿ ಪ್ರಮಾಣ ಪತ್ರ ಎಲ್ಲಿದಾವೆ ಅಂತ ಕೇಳ್ತಾರೆ ಒಂದಿಷ್ಟು ಮಂದಿ. ಇಲ್ಲ ಅಂತ ಹೇಳ್ತಾರೆ ಸರ್ಕಾರದಾಗ. ಈಗ ಇವರು ಖರ್ಗೆ ಅವ್ರು ಹೇಳ್ತಾರೆ, ನಾನು ಕಬ್ಬಲಿಗ ಸಮಾಜವನ್ನು, ಅಂಬಿಗರ ಸಮಾಜವನ್ನು ನಾನು ST ಸೇರಿಸಲಿಕ್ಕೆ ಪ್ರಯತ್ನವನ್ನು ಮಾಡ್ತೇನೆ, ನಾನು ಚಾಲೆಂಜ್ ಮಾಡ್ತೇನೆ ಅಂತ ಹೇಳ್ತಾರೆ. ಅವ್ರೀಗ ಆಲ್ರೆಡಿ ತಗೊಂಡಾರ. ಅದು ನಕಲಿ ಅಂತ ಹಾಕಿಲ್ಲ. ಒಬ್ಬ ರಾಜ್ಯದ ಮಂತ್ರಿ ಹೇಳಕತ್ತಾರ, ನಾನು ಸೇರಿಸ್ತೀನಿ ಅವ್ರನ್ನಂತ. ಇನ್ನೂ ಸೇರಿಸಿಲ್ಲ ಅಂತ ಅರ್ಥ ಆಯ್ತು. ಸೇರಿಸಿಲ್ಲ ಅಂದ್ರೆ ಅವ್ರಿಗೆ ತೊಗೊಂಡ್ಬಿಟ್ರಲ್ಲ, ಅವ್ರು ನಕಲಿ ಅಂತ ಹಾಕಿಲ್ಲ. ಅವರಿಲ್ಲ ಬಂದು ಪ್ರಶ್ನೆ ಮಾಡ್ತಾರೆ, ನಾವು ಎಷ್ಟೇ ಸೇರಿಬಿಟ್ಟು ಅಂತ. ಎಲ್ಲಿ ಸೇರ್ಯಾರು? ಒಬ್ಬ ಮಂತ್ರಿ ಹೇಳಕತ್ತಾರೆ ನಿಮ್ಗೆ ಸೇರಿಸ್ತೀವಿ ಅಂತೇಳಿ. ಅದಕ್ಕೆ ಇಂಥ ಗೊಂದಲಮಯ ಸಮಸ್ಯೆಗಳನ್ನು ಬಗೆಹರಿಸ ಕಡೆ ಈ ಸರ್ಕಾರ ಗಮನ ಹರಿಸ್ಬೇಕು.
ಅದಕ್ಕೆ ಇಷ್ಟೆಲ್ಲ ವಿಷಯಗಳನ್ನು ಇಟ್ಕೊಂಡು ನಾವೇನು ಇವತ್ತು ಮನವಿಯನ್ನು ಕೊಡ್ತಾ ಇದ್ದೀವಿ. ಈಗ ನಾಳೆ ಸಿದ್ದರಾಮಯ್ಯನವರು ಬಂಡಿಗಡಿ ಕಾರ್ಯಕ್ರಮಕ್ಕೆ ಹೋಗಿ ಬರ್ತಾ ಇದ್ದಾರೆ. ಅವತ್ತು ನಮ್ಮ ವಾಲ್ಮೀಕಿ ಸಮಾಜದ ಜಿಲ್ಲಾ ಘಟಕದ ವತಿಯಿಂದ ನಾವು ಹೋಗ್ತಾ ಇದ್ದೀವಿ. ಸಿದ್ದರಾಮಯ್ಯನವರಿಗೆ ಗಿಡ ಹಾಕಿ ಪ್ರತಿಭಟಿಸ್ತೀವಿ. ಇವತ್ತೇನು ತಮ್ಮ ಮುಂದೆ ನಮ್ಮ ಸಮಸ್ಯೆಗಳನ್ನು ತಮ್ಮ ಮೂಲಕ ಜನಸಾಮಾನ್ಯರಿಗೆ ಮತ್ತು ಸರ್ಕಾರಕ್ಕೆ ಮುಟ್ಟಿಸ್ತಾ ಇದ್ದೀವಿ. ಇದನ್ನೇ ನಾವು ಸಿದ್ದರಾಮಯ್ಯ ಸಾಹೇಬರಿಗೆ ಕೇಳ್ತೀವಿ. ಬಾಗಲಕೋಟೆ ಜಿಲ್ಲೆಯಲ್ಲಿ ಭಾಳ ಮಂದಿ ಜಾತಿ ಆಧಾರದ ಮೇಲೆ ಮಾತಾಡಿದರು. ನಾನು ಜಾತಿ ಆಧಾರದ ಮೇಲೆ ಎರಡು ಮಾತುಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಸಿದ್ದರಾಮಯ್ಯವರು ಬದಾಮಿಗೆ ಬಂದು ನಿಂತಾಗ ನಮ್ಮ ಸ್ವಜಾತಿಯ ಶ್ರೀರಾಮುಲು ಬಂದು ನಿಂತಿದ್ರು. ಆಗ ನಾನು ಕಾಂಗ್ರೆಸ್ನಲ್ಲೇ ಇದ್ದೆ. ಉಗ್ರಪ್ಪರು ನಾವು ಒಂದೇ ರೂಮ್ನಲ್ಲಿ ಇದ್ವಿ. ಇದ್ದು 4-6 ದಿವಸ ಚುನಾವಣೆಯನ್ನು ಮಾಡಿದ್ವಿ. ಯಾರ್ದು? ಸಿದ್ದರಾಮಯ್ಯ ಚುನಾವಣೆ ಮಾಡಿದೆವು. ನೀವು ಮಾತಾಡ್ತೀರಿ ಉಗ್ರಪ್ಪವ್ರ ಬಗ್ಗೆ. ಅದಕ್ಕೆ ಸಿದ್ದರಾಮಯ್ಯವ್ರನ್ನ ನಾನು ಮನವಿ ಮಾಡ್ಕೊತೀನಿ. ಜಾರಕಿಹೊಳಿಯವರು ಉಗ್ರಪ್ಪವರು ಬದಾಮಿಗೆ ಬಂದು ನಿಂತಾರಂತ ನೀವು ಗೆದ್ದಿರಿ. ಇಲ್ಲಾಂದರೆ ಸಿದ್ದರಾಮಯ್ಯವ್ರು ಗೆಲ್ತಿದ್ದಿಲ್ಲ. ಹೊಳ್ಳಿ ರಾಜ್ಯದ ಮುಖ್ಯಮಂತ್ರಿ ಹಾಕಿದ್ದಿಲ್ಲ. ನಿಮ್ಮ ಅಸ್ತಿತ್ವನ ಹೋಗಿತ್ತು. ಆದರೆ ನೀವು ಇವತ್ತು ನಮ್ಮ ಎಸ್ ಟಿ ಸಮಾಜದ ರಾಜ್ಯ ನಾಯಕರಿಗೆ ಅನ್ಯಾಯ ಮಾಡ್ತಾ ಇದ್ದೀರಿ. ಇಲ್ಲಿ ಬಾಗಲಕೋಟೆಗೆ ಹೇಳಿದ್ನಲ್ಲ, ಏನು ಕಾಂಗ್ರೆಸ್ ಪಕ್ಷ ಶೂನ್ಯ ಬಿಚ್ಚಿರೋ ಅದು ಮತ್ತೆ ಈ ರಾಜ್ಯದಲ್ಲಿ ನಡೆದಿದೆ. ಏನು ನಾಗೇಂದ್ರ ಅವರ ಸ್ಥಾನ ತೆರವಾಗಿತ್ತು. ಅವರು ಅಕ್ರಮ ಮಾಡಿದ್ರು, ಸಕ್ರಮ ಮಾಡಿದ್ರು, ಅದು ಸರ್ಕಾರಕ್ಕೆ ಬಿಟ್ಟಿದ್ದು. ಅದು ತನಿಖೆ ಆಗ್ತಾ ಇದೆ. ಅವ್ರ ಮೇಲೆ ಕ್ರಮ ಆಗಲಿ, ನಾವು ಅದನ್ನು ಒಪ್ಕೊಳ್ತೇವೆ. ಆದರೆ ಆ ಮಂತ್ರಿ ಸ್ಥಾನವನ್ನು ತಾವ್ಯಾಕೆ ಇಟ್ಕೊಂಡಿದ್ದೀರಿ? ನಿಮಗೇನು ಹಕ್ಕಿದೆ? ಏಕೆ ಬೇರೆದವರೆಲ್ಲ ವಾಲ್ಮೀಕಿ ಸಮಾಜದಲ್ಲಿ ಬೇರೆ ಶಾಸಕರಿಲ್ವಾ? ಅವ್ರಿಗೆ ಕೊಡಬೇಕಾಗಿತ್ತು. ನಮ್ಮ ಬೇಡಿಕೆ ಇತ್ತು, ಮೊನ್ನೆ ಜಯಂತಿ ಒಳಗಡೆ ಅದನ್ನು ಕೊಡ್ರಿ ಅಂತೇಳಿ ಕೊಡಲಿಲ್ಲ. ಎಷ್ಟೆಲ್ಲ ಅನ್ಯಾಯ ಮಾಡ್ತೀರಿ ನೀವು ವಾಲ್ಮೀಕಿ ಸಮಾಜಕ್ಕೆ. ಅದೇ ಈಗ ವಾಲ್ಮೀಕಿ ಬೇರೆ ಬೇರೆ ಜನಾಂಗದ MLAಗಳು ಇವತ್ತಿನ ದಿವಸ ಓಪನ್ ಆಗಿ ಇವತ್ತಿನ ದಿವಸ ಏನು ವಸತಿ ಹಂಚಿಕೆಯಲ್ಲಿ ಸಾಕಷ್ಟು ಅವ್ಯವಹಾರ ಆಗಿದೆ ಅಂತೇಳಿ ಇವರ ಜಮೀರ್ ಅಹಮದ್ ವಿರುದ್ಧ ಒಬ್ಬರು ಪಾಟೀಲ್ರು ಅಂತೇಳಿ ಸಾಕಷ್ಟು ದಾಖಲಾತಿಗಳನ್ನು ಕೊಟ್ಟು ಸ್ಟೇಟ್ಮೆಂಟ್ ಕೊಟ್ಟರಲ್ಲ. ಅವ್ರನ್ನೇ ಹೊರಗೆ ಹಾಕಲಿಲ್ಲ ನೀವು. ಸರ್ಕಾರದಲ್ಲೂ ಸಾಕಷ್ಟು ಮಂದಿ ಮಾತಾಡಲ್ಲ, ಅವ್ರನ್ನೇ ಹೊರಗೆ ಹಾಕಲಿಲ್ಲ. KN ರಾಜಣ್ಣವ್ರು ಯಾಕೆ ಹೊರಗೆ ಹಾಕಿದ್ರಿ? ಅವ್ರು KN ರಾಜಣ್ಣವರು SC STಗೂ ಎಲ್ಲದರಲ್ಲೂ SC STಗೆ ಮೀಸಲಾತಿ ಇದೆ. DCC ಬ್ಯಾಂಕ್ನಲ್ಲಿನೂ ಮೀಸಲಾತಿ ಕೊಡಿ ಅಂತ ಕೇಳಿದ್ದು ತಪ್ಪ? ಯಾರಾದರೂ ನಮ್ಮ ಹಕ್ಕನ್ನು ನಾವು ಕೇಳಿಬಿಟ್ಟು ನೀವು ಹೊರಗೆ ಹಾಕಿಬಿಡ್ತೀರಿ ಕಾಂಗ್ರೆಸ್ ಪಕ್ಷದವರು. ಅದಕ್ಕೆ ತಕ್ಷಣವೇ 2 ಸ್ಥಾನಗಳನ್ನು ನಾವು ಅವರಿಗೆ ಕೊಡೋಂತ ಕೇಳೋದಿಲ್ಲ. ಅವ್ರಿಗೆ ಕೊಡಲಿಲ್ಲ ಅಂದರೂ ಸಹಿತ ಬೇರೆದವ್ರಿಗೆ ಕೊಡ್ರಿ. KN ರಾಜಣ್ಣವ್ರು ಹೊಳೆ ಸಚಿವ ಸಂಪುಟಕ್ಕೆ ಸೇರಿಸ್ಕೊಡ್ರಿ. ಇಂಥ ಕಾರ್ಯಗಳನ್ನು ಮಾಡಿ ವಾಲ್ಮೀಕಿ ಸಮಾಜಕ್ಕೆ ಒಳ್ಳೆ ಕೊಡುಗೆ ಕೊಡ್ರಿ. ನಮ್ಮ ವಿರುದ್ಧ ಯಾರನ್ನೂ ಎತ್ತು ಕಟ್ಟೋದಲ್ಲ. ಅದಕ್ಕೆ ದಯವಿಟ್ಟು ಸನ್ಮಾನ್ಯ ಸಿದ್ದರಾಮಯ್ಯನವ್ರನ್ನ ವಿನಂತಿ ಮಾಡ್ಕೊಳ್ತೀನಿ, 2 ಸ್ಥಾನಗಳನ್ನು ತಕ್ಷಣವೇ ತುಂಬಬೇಕು. ತುಂಬದಿದ್ದರೆ ಈ ರಾಜ್ಯದಲ್ಲಿ ನಾವು ಹೋರಾಟವನ್ನು ಮಾಡೇ ಮಾಡ್ತೇವೆ. ಇನ್ನೊಂದು ಕೊನೆಯದಾಗಿ ಸಿದ್ದರಾಮಯ್ಯನವ್ರು ಹೇಳ್ತೇನೆ, ಈ ರಾಜ್ಯದಲ್ಲಿ ತಮ್ಮ ಅಸ್ತಿತ್ವ ಕಳೆದುಕೊಂಡಾಗ ಏನು ದೇವೇಗೌಡರು ಅವ್ರನ್ನ ಹೊರಗೆ ಹಾಕಿದ್ರಲ್ಲ, ಆ ಟೈಮ್ನಲ್ಲಿ ಅವರ ಅಸ್ತಿತ್ವ ಹೋಗಿತ್ತು. ಅವತ್ತು ಅವರಿಗೆ ಹೆಗಲು ಕೊಟ್ಟು ತಮ್ಮನಾಗಿ ಬಂದಿರತಕ್ಕಂಥ ಸನ್ಮಾನ್ಯ ಜಾರಕಿಹೊಳಿ ಸಾಹೇಬರು ಅಹಿಂದ ಸಂಘಟನೆ ಮಾಡೋದ್ರ ಮುಖಾಂತರ ಅವರ ಅಸ್ತಿತ್ವವನ್ನು ಉಳಿಸ್ಕೊಟ್ರು. ಯಾವಾಗ ಮತ್ತು ಮೊನ್ನೆ ಯಾರೊಬ್ಬರು ಮಾತಾಡಿದ್ರಲ್ಲ, ಅವ್ರ ಕೊಡುಗೆ ಶೂನ್ಯ, ಆ ಸಮಾಜಕ್ಕೂ ಶೂನ್ಯ, ಸಿದ್ದರಾಮಯ್ಯರಿಗೂ ಶೂನ್ಯ. ಸಿದ್ದರಾಮಯ್ಯನವರು ಮತ್ತೊಮ್ಮೆ ಅಸ್ತಿತ್ವವನ್ನು ಈ ರಾಜ್ಯದಲ್ಲಿ ಕಳ್ಕೊಳ್ತಾರೆ ಅಂತಂದಾಗ ಸನ್ಮಾನ್ಯ ಸತೀಶ್ ಜಾರಕಿಹೊಳಿ ಸಾಹೇಬರು ಯಮಕಂಡಿ ಕ್ಷೇತ್ರದಲ್ಲಿ ನಾಮಿನೇಷನ್ ಮಾಡಿ ಬಂದು ಕುಂತು ಇಲ್ಲೆಲ್ಲ ಇಲೆಕ್ಷನ್ ಮಾಡಿದ್ರು, ಪ್ರಚಾರಕ್ಕೆ ಹೋಗಲಿಲ್ಲ. ನಾ ಸೋಲ್ತೀನೋ ಬಿಡ್ತೀನೋ ಗೊತ್ತಿಲ್ಲ, ಈ ಸಿದ್ದರಾಮಯ್ಯನವ್ರು ಗೆಲ್ಲಬೇಕು, ಈ ರಾಜ್ಯದ ಮುಖ್ಯಮಂತ್ರಿಗಳಾಗಬೇಕು, ಐದವ್ರಿಗೆ ನೋಡ್ಕೊತಾರೆ ಅಂತೇಳಿ ನಿಮ್ಮಿಂದ ಬೆನ್ನಿಗೆ ನಿಂತಿದ್ದೀವಿ ನಾವು. ಅದಕ್ಕೆ ದಯವಿಟ್ಟು ಸಿದ್ದರಾಮಯ್ಯನವರೇ ನಮ್ಮ ಸಮಾಜಕ್ಕೆ ಅನ್ಯಾಯ ಮಾಡಬೇಡಿ. ಈ ಸಮಾಜದ ನಾಯಕರು ಕೊಟ್ಟಂಥ ಕೊಡುಗೆ ಭಾಳ ಇದೆ ತಮಗೆ. ಅದಕ್ಕೆ ಅದನ್ನು ಮರಿಬಾರ್ದು. ಮರೆತಂದ್ರೆ ಮುಂದೆ ಏನಾಗುತ್ತೆ ಅನ್ನೋದಕ್ಕೆ ಒಂದು ವಿಚಾರವನ್ನು ವ್ಯಕ್ತಪಡಿಸ್ತೀನಿ. ಇದೇ ರೀತಿಯಾಗಿ BJP ನಾಯಕರು ಏನು ನಮ್ಮನ್ನು ಎಷ್ಟಿಗೆ ಸೇರಿಸಿದ್ರು, ಇಲ್ಲಿ ಬಂದು ಕಾರಜೋಳವರು ಮತ್ತು ಬಸವರಾಜ ಬೊಮ್ಮಾಯಿಯವರು ಇಲ್ಲಿ ನಾಯಕ ಪರಿವಾರ 2 ಪದಗಳು ವಾಲ್ಮೀಕಿ ಸಮಾಜ ಬಿಟ್ಟು ಹೋಗಿತ್ತು, ಅವ್ರನ್ನ ಸೇರಿಸಿದ್ವಿ ಅಂತ ಹೇಳ್ಬೇಕಾಗಿತ್ತು. ಎಲ್ಲ ತಳವಾರನ್ನ ಸೇರಿಸಿವಿ ಅಂತ ಹೇಳೋಗ್ಬಿಟ್ರು ನೀವು ಕಲಬುರಗಿಯೊಳಗೆ ಬಂದು. ಕಾರಜೋಳವರು ಬೊಮ್ಮಾಯಿಯವರು ಈಚೆ ಕಡೆ ಮೀಸಲಾತಿ ಕೊಟ್ರಿ, ಈಚೆ ಕಡೆ ಕಸ್ಕೊಂಡ್ರಿ. ಈಗೆಲ್ಲ ಜಮಖಂಡಿ ಒಬ್ಬರಿಗೆ ಸಹೋದರಿ ನಕಲಿ ಜಾತಿ ಪ್ರಮಾಣ ಪತ್ರ ತೊಗೊಂಡು MBBS ಸೀಟ್ ತೊಗೊಂಡಾಳೆ. ಅದು ಯಾರಿಗೆ ಬರಬೇಕಾಗಿತ್ತು? STಯಲ್ಲಿ ಇರ್ತಕ್ಕಂಥ 50 ಜಾತಿಗಳಿಗೆ ಒಬ್ಬರು ಬರಬೇಕಾಗಿತ್ತಲ್ಲ. ಅದನ್ನು ದಾಖಲಾತಿ ಮುಖಾಂತರ ತಮ್ಮ ಮುಖಾಂತರ ಸಾಕಷ್ಟು ಸಲ ಸರ್ಕಾರಕ್ಕೆ ಹೇಳ್ತಾ ಇದ್ದೀವಿ. ಅದು ಇವ್ರಿಗೆ ಕಣ್ಣಿಗೆ ಕಾಣಕತ್ತಿಲ್ಲ. ಅದಕ್ಕೆ
ಹಂಗತೆ ಏನು ಮಾಡಿರ್ತಕ್ಕಂಥ ಬಿ ಜೆ ಪಿಗೆ ನಮ್ಮ ಸಮುದಾಯ ಈ ರಾಜ್ಯದಲ್ಲಿ ಸಂಪೂರ್ಣವಾಗಿ ಉತ್ತರ ಕೊಟ್ಟಿದೆ. 15 MLA ಮೀಸಲು ಕ್ಷೇತ್ರ, 2 ಸಂಸದ ಕ್ಷೇತ್ರ, ಉಷ್ಟೋದ್ರಲ್ಲಿಯೂ ಸಹಿತ ಬಿ ಜೆ ಪಿಯನ್ನು ಬಿಗ್ ಜೀರೋ ಮಾಡಿದ್ವಿ ನಾವು ಈ ರಾಜ್ಯದಲ್ಲಿ. ಅದಕ್ಕೆ ದಯವಿಟ್ಟು ಸಿದ್ದರಾಮಯ್ಯನವರಿಗೆ ಎಚ್ಚರಿಕೆ ಕೊಡ್ತಾ ಇದ್ದೀನಿ, ಈ ಸರ್ಕಾರಕ್ಕೆ ಸವಾಲನ್ನು ಹಾಕ್ತಾ ಇದ್ದೇನೆ. ನೀವು ತಕ್ಷಣ ಈ ಸಮಸ್ಯೆಗಳನ್ನು ಬಗೆಹರಿಸಿ ನಮ್ಮ ಸಮಾಜವನ್ನು ತಮ್ಮ ಜೊತೆ ಇಟ್ಟುಕೊಂಡು ಮುಖ್ಯವಾಹಿನಿಗೆ ತರದೇ ಹೋದರೆ, ಏನು ರಾಜ್ಯ ನಾಯಕರನ್ನು ತುಳಿತಕ್ಕಂಥ ಹುನ್ನಾರ ನಡೆಸಿದಿರಿ, ಇಂಥವನ್ನೆಲ್ಲ ಬಂದ್ ಮಾಡದೆ ಹೋದರೆ ಮುಂಬರ್ತಕ್ಕಂಥ ದಿನಗಳಲ್ಲಿ ಮತದಾನದ ಮುಖಾಂತರ ಏನು ಬಿ ಜೆ ಪಿಯನ್ನು ಮನೆಗೆ ಕಳಿಸಿದ್ದೀವಿ ಅದೇ ರೀತಿ ತಮ್ಮನ್ನು ಮನೆಗೆ ಕಳಿಸ್ತೀವಿ ಅಂತ ಈ ಮುಖಾಂತರ ನಾನು ಎಚ್ಚರಿಕೆ ಕೊಡ್ತೇನೆ. ಈಗ ನಕಲಿ ಜಾತಿ ಪ್ರಮಾಣ ಪತ್ರಗಳನ್ನು ರದ್ದು ಮಾಡಿ ಕಾನೂನು ಕ್ರಮ ತಗೋಬೇಕಂತೇಳಿ ಏನು ಕೋರ್ಟ್ ಆದೇಶ ಇದೆ ಅದನ್ನು ಪಾಲನೆ ಮಾಡಿ ತಕ್ಷಣವೇ ಸರಿತೂಗಿಸ್ಬೇಕು. ಹೌದು ಸರ್. ನಾವು ಏನಾರು ಮಾತಾಡ್ಬಿಟ್ರೆ ಅವ್ರ ಮೇಲೆ ಒಂದು ಗುಬೆ ಕುಂದ್ರಿಸಿ ತೆಗೆದು ಹಾಕಿಬಿಡ್ತಾರೆ. ಈ ನಾಗೇಂದ್ರನ ಈಗ ರಾಜಣ್ಣ ತೆಗೆದು ಹಾಕಿದಾರಲ್ಲ, ಈ ಉಗ್ರಪ್ಪ ಅವ್ರು ಏನಂದ್ರು, ಬರೀ ಅಣ್ಣ ಕಸ್ಕೋಬೇಡ ಅಂದದ್ದಕ್ಕೆ ಗುಂಡಾಗಿರಿ ಮಾಡ್ಯಾರ ಅಂತೇಳಿ ಹೇಳಕತ್ತಾರ. ನಾವು ಅವ್ರನ್ನ ಮನೆಗೆ ಈಗ ನಾ ಏನು ಹೇಳಿದೆ ಸರ್, ಅವ್ರನ್ನ ಮನೆಗೆ ಕಳಿಸ್ತಕ್ಕಂಥ ಕೆಲಸ ಸದ್ಯದೊಳಗೆ ಮಾಡ್ತೀವಿ. ಕಾಂಗ್ರೆಸ್ನಾಗ ಏನು 5-15 ಮಂದಿ MLA ಇದಾರಲ್ಲ ಅವ್ರನ್ನ ಮನೆಗೆ ಕಳಿಸ್ತೀವಿ. ಹೋದ ಸರ ಬಿ ಜೆ ಪಿಯವ್ರು ಕಳಿಸಿವಿ. ಯಾವ ಶಾಸಕರ ಮನೆ? ಇಲ್ಲ ಈಗ ನಾವು ಈ ಜಿಲ್ಲಾಡಳಿತಕ್ಕೆ ಈಗ ನಾವು ರೆಡಿ ಆಗಿದ್ದೀವಿ. ನಾವೇನು ಮಾಡಿದ್ದೀವಿ, ಜಯಂತಿ ಒಳಗೆ ಏನಾದರೂ ಬಗೆಹರಿಸ್ತಾರ. ಮತ್ತು ನಮ್ಗೆ ಕಾನೂನು ಇನ್ನೊಂದು ಏನಾಗಿತ್ತು, ನಾವು ಕೋರ್ಟಿಗೆ ಹೋಗಿದ್ವಿ. ಕೋರ್ಟಿಗೆ ಹೋಗಿದ್ರ ಸಂಬಂಧ ನಾವೆಲ್ಲ ವೇಟ್ ಮಾಡಬೇಕಾಯಿತು. ಕೋರ್ಟಿನ ಆದೇಶ ಏನು ಬರುತ್ತೆ ನೋಡೋಣ ಅಂತ. ಈ ಕೋರ್ಟಿನ ಆದೇಶ ಇದೆ, ಸರ್ಕಾರದ್ದು ಆದೇಶ ಇದೆ. ನಾವಿನ್ನು ಮುಂಬರ್ತಕ್ಕಂಥ ನಾವು ವಾಲ್ಮೀಕಿ ಜಯಂತಿ ಒಳಗೆ ಸರಿ ಮಾಡ್ತಾರೆ ಅಂತಕ್ಕಂಥ ವಿಶ್ವಾಸ ಇತ್ತು. ಸರಿ ಮಾಡಿಲ್ಲ. ನಾವೀಗ ರೋಡಿಗೆ ಬಂದಿದ್ದೀವಿ. ನಾವು ಇನ್ಮೇಲೆ ಯಾರಿಗೂ ಹೆದರೋದಿಲ್ಲ. ನಾವು ಇನ್ಮೇಲೆ ಉಗ್ರ ಹೋರಾಟವನ್ನು ಮಾಡ್ತೀವಿ. ನಾಳೆ ಸಿದ್ದರಾಮಯ್ಯವ್ರನ್ನ ಅವ್ರಿಗೆ ಪ್ರತಿಭಟಿಸಿ ಅವ್ರಿಗೆ ನಮ್ಮ ಸಮಸ್ಯೆಗಳನ್ನು ಮನಮುಟ್ಟು ಹಾಗೆ ಅಲ್ಲಿ ಪ್ರತಿಭಟಿಸಿ ಹೇಳ್ತೇವೆ. ಅವ್ರು ಕೇಳದೇ ಇದ್ರು ಸಹಿತ ನಾವು DC ಆಫೀಸ್ ಮುತ್ತಿಗೆ ಹಾಕ್ತಕ್ಕಂಥ ಕೆಲಸ ಈ ತಿಂಗಳೊಳಗೆ ಮಾಡ್ತೀವಿ. ಅದನ್ನ ಹೇಳಕತ್ತಿದ್ದೆ. ಈಗ ಅದನ್ನ ಹೇಳಕತ್ತಿದ್ದೆ. ಜಿಲ್ಲಾಡಳಿತ ಆಗಲಿ ಈ ಪೊಲೀಸ್ ಇಲಾಖೆ ಆಗಲಿ ಏನಾದರೂ ನಮ್ಮ ತಂಟೆಗೆ ಬಂದ್ರೆ ನಾವು ಉಗ್ರವಾಗಿ ಹೋರಾಟ ಮಾಡ್ತೀವಿ. ಬರೀ ಮನವಿ ಸಲ್ಲಿಸ್ಬೇಕಂತ ಮಾಡಿದ್ವಿ. ತಾವೇನಾದರೂ ನಮ್ಗೆ ಅಡೆತಡೆ ಮಾಡಿದ್ರಪ್ಪ ಅಂತ ನಮ್ಮನ್ನು CM ಅವ್ರ ಜೊತೆ ಮಾತಾಡ್ಲಿಕ್ಕೆ ಬಿಡಬೇಕು. ನಾವು ನಮ್ಮ ನ್ಯಾಯಬದ್ಧವಾದ ಹಕ್ಕನ್ನು ಕೇಳಲಿಕ್ಕೆ ಹೊರಟಿದ್ದೀವಿ, ಹೊರತಾಗಿ ನಾವೇನು ಕೇಳಲಿಕ್ಕೆ ಹೊರಟಿಲ್ಲ. ನಮ್ಮನ್ನ ಅಲ್ಲಿ ಬಿಡಬೇಕು. ನಮ್ಮ ಯಾವ ಸಮಾಜದ ಬಂಧುಗಳಿಗೂ ಸಹಿತ ಯಾರು ತೊಂದರೆ ಮಾಡಬಾರ್ದು. ಜಿಲ್ಲಾಡಳಿತ ಆಗಲಿ ಪೊಲೀಸ್ ಇಲಾಖೆ ಇಲ್ಲಿವರೆಗೂ ಈ ಪತ್ರಿಕಾ ಅದೇ ಸಿದ್ದರಾಮಯ್ಯವರು ನಮ್ಮ ಜೊತೆ ನಿಂತು ಮಾತಾಡಬೇಕು ಈ ವಿಷಯದ ಬಗ್ಗೆ. ಅಲ್ಲಿವರೆಗೂ ನಾವು ಬಿಡೋದಿಲ್ಲ. ಅಲ್ಲಿ ಇದ್ರ ದುಡ್ಡನ್ನು ಹಾಕಿದ್ರೆ ಎಲ್ಲಿ ಬರ್ತದ್ರಿ ಕಾರ್ಯಕ್ರಮ? ನಿಮಗೆ ಗೊತ್ತೈತಲ್ಲ, ನೀವು ಪೇಪರ್ ಟೇಬಲ್ ಕೊಟ್ಟ ಕೊಡ್ತೀರಿ ನೋಡಿ. ಅಲ್ಲ ಈಗ ಅಂದ್ರೆ ಅವ್ರ ಖಾತೆನ ಅವ್ರ ಕೈಗೆ ಇಟ್ಕೊಂಡ್ಬಂತಾರ ಅವರು. ದುಡ್ಡನ್ನು ಹಾಕಿದಲ್ಲ ಈಗ ಅವ್ರೇನು ಹೇಳ್ತಾ ಇದ್ರು, ನಾವೇನು STP TSP ಕೇಳಿದ್ರ ಹೋಗಯ್ಯ ಹೋಗೋ ನಾಗೇಂದ್ರ ಕೇಳಂತಿದ್ರು. ಈಗ ಯಾರು ಕೇಳಪ್ಪ ನಿನ್ನ ಕಡೆ ಐತಲ್ಲ, ನೀವು ಬರೀ ಸರ ಮೇಲೆ ಚಾಟಿ ಕೊಡ್ರಿ, ಬೆನ್ನಿಲ್ಲ ಚಾಟಿ ಕೊಡ್ರಿ. STP TSP ಎಲ್ಲೋದು ಎಷ್ಟು ಇರೋದು ಎಲ್ಲ ಹಣ ಒಂದಾರೆ. ದಯವಿಟ್ಟು ನಮ್ಮ ಸಮಾಜ ಭಾಳ ಶೋಚನೀಯ ಸ್ಥಿತಿ ಒಳಗೆ ಐತಿ. ಭಾಳ ಜನ ಮುಂದುವರೆದಿಲ್ಲ. ಅದಕ್ಕೆ ತಾವೆಲ್ಲ ನಮಗೆ ಭಾಳ ಸಹಕಾರ ಮಾಡಿದ್ವಿ. ನಮ್ಮ ಸಮಾಜ ಮುಂದೆ ಬರಬೇಕಂದ್ರೆ ತಮ್ಮದು ಭಾಳ ಪಾತ್ರ ಐತಿ. ಅದಕ್ಕೆ ತಾವೆಲ್ಲ ಬಂದು ಈ ಪತ್ರಿಕಾ ಪ್ರಕಟಣೆಗೆ ಆಗಮಿಸಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳನ್ನು ಅರ್ಪಿಸ್ತೀವಿ.